ಇಂದ ಅರಬ್ಬಿ ಸಮುದ್ರ ಶರಾವತಿಯನ್ನೇ ಉತ್ತರಿಸಿ ನಾವು ಹೊರಟಿವಿ ಅಂತಂದ್ರೆ 22ರಿಂದ 25 ಕಿಲೋಮೀಟರ್ ಆಗತ್ತೆ. ಸಮುದ್ರದಲ್ಲಿ ಭರತ ಬಂದಾಗ ಈ ನೀರು ಎಲ್ಲಿಯವರೆಗೆ ನಿಲ್ಲತ್ತೆ ಅದಕ್ಕಿಂತ ಒಂದಡಿ ಮೇಲಕ್ಕೆ ಆ ಕಟ್ಟೆಯನ್ನು ಕಟ್ತಾ ಇದ್ರು. ಅಲ್ಲಿ ತಗೊಂಡು ಬಂದು ಎಲ್ಲ ವಸ್ತುಗಳನ್ನು, ಈಗ ಕಾಳುಮೆಣಸು ಇರಬಹುದು, ಸಾಂಬಾರು ಪದಾರ್ಥ ಇರಬಹುದು, ಅಥವಾ ಕುಚ್ಚಲಕ್ಕಿ ಇರಬಹುದು, ಎಲ್ಲವನ್ನ ಇಲ್ಲಿ ಡಂಪ್ ಮಾಡಿ ಅಲ್ಲಿ ಇಟ್ಟಿರ್ತಿದ್ರು. ಯಾವಾಗ ಸಮುದ್ರದಿಂದ ಭರತ ಈ ಕಡೆ ಬರುತ್ತೆ, ನೀರು ಮೇಲೆ ಇರುತ್ತೆ, ಆ ಕಡೆಯಿಂದ ಹಾಯಿ ದೋಣಿಗಳು ಬರ್ತಿದ್ವು, ತಾನಾಗೇ ಬರ್ತಿದ್ವು. ಹಾಯಿ ದೋಣಿಗಳಿಗೆ ನಾವೇನು ಹುಟ್ಟಾಕೋ ಅವಶ್ಯಕತೆ ಇಲ್ಲ, ತಾನಾಗಿ ಬಂದು ಎಲ್ಲೆಲ್ಲಿ ಡಂಪಿಂಗ್ ಯಾರ್ಯಾರು ಯಾವ್ಯಾವ ವಸ್ತುವನ್ನು ತೆಗೆದುಕೊಂಡು ಹೋಗ್ಬೇಕಲ್ವ ಅಲ್ಲಿ ತಗೊಂಡ್ಬಂದು ಆ ದೋಣಿಗಳನ್ನು ನಿಲ್ಲಿಸ್ತಿದ್ರು, ಸುಲಭವಾಗಿ ಎತ್ತು ಹಾಕ್ತಾಯಿದ್ರು. ಸಮುದ್ರ ವ್ಯಾಪಾರಕ್ಕೆ ಗೇರು ಸೊಪ್ಪದಿಂದ ಏನು ಸಾಮಾನು ಸರಂಜಾಮಗಳು ಹಡಗಿಗೆ ಅಥವಾ ಬಂದರಿಗೆ ಹೋಗ್ತಿದ್ವಲ್ವ, ಅದಕ್ಕೆ ಪ್ರಾರಂಭದಲ್ಲಿ ಇಲ್ಲಿಂದ ಸಂಗ್ರಹ ಮಾಡ್ಕೊಳ್ಬೇಕಾಗತ್ತಲ್ವ ಬಂದರುಗಳಿಗೆ, ಇಲ್ಲಿಂದ ಹೋಗ್ತಾ ಇದ್ದು. ಬಹುಮುಖ್ಯವಾದಂತಹ ಮಾರುಕಟ್ಟೆ ಇದು. ಅವರಿಗೆ ಸಮುದ್ರದಲ್ಲಿ ಅಡ್ಡಗಟ್ಟಿ ಇವರು ಏನಾದರೂ ಒಂದು ವೇಳೆ ಸುಂಕವನ್ನು ವಸೂಲಾತಿ ಮಾಡಿದ್ರು ಅಂತಂದರೆ ಪೋರ್ಚುಗೀಸರಿಗೆ ವಸ್ತುಗಳನ್ನು ಕೊಡ್ತಾ ಇರಲಿಲ್ಲ ಅವಳು. ಆ ಸಂತೆ ಮಾರುಕಟ್ಟೆಯಲ್ಲಿ ಮೆಣಸಿನ ಬೀದಿ ಅಂತ ಇತ್ತು, ಹವಳದ ಬೀದಿ ಅಂತ ಇತ್ತು. ಹಾಗಾಗಿ ಇಲ್ಲಿಂದ ನೇರವಾಗಿ 37 ಬಂದರುಗಳನ್ನು ಮಾಡ್ಕೊಂಡಿದ್ಲವಳು. ಕೇವಲ ಹೊನ್ನಾವರ ಮಾತ್ರ ಅಲ್ಲ, ಹಳದಿಪುರ ಮಾತ್ರ ಅಂತಲ್ಲ, ಭಟ್ಕಳ ಮಾತ್ರ ಅಂತ ಅಲ್ಲ, ಬೇಕಾದಷ್ಟು ಬಂದರುಗಳು, ಕುಮಟಾ, ಅಂಕೋಲದಿಂದ ಎಲ್ಲ ಕಡೆಗೂ ಒಟ್ಟು 37 ಬಂದರುಗಳಿದ್ವು. ಪ್ರತಿ ಬಂದರಿನಿಂದಲೂ ಪ್ರತಿದಿನವೂ ವಿದೇಶಗಳಿಗೆ ವ್ಯಾಪಾರಿ ವಸ್ತುಗಳು ಹೋಗ್ತಾ ಇದ್ವು. ಒಂದೇ ಒಂದು ದಿನವೂ ವ್ಯಾಪಾರ ಇಲ್ಲ ಅನ್ನುವಂತಹ ದಿನಗಳೇ ಇರಲಿಲ್ಲ. ಹಾಗಾಗಿ ಇವೆಲ್ಲ ಡಂಪಿಂಗ್ ಯಾರ್ಡ್ಗಳು ಮೇಡಮ್. ಇವು ಈ ಕಟ್ಟೆಗಳಿದಾವಲ್ವಾ, ಇದು ಪ್ರಮುಖ ವ್ಯಾಪಾರಿ ಕೇಂದ್ರ ಆಗಿತ್ತಿದು. ಇದು ನಗರ. ಇದು ಈಗ ನಾವು ಎಡಭಾಗದಲ್ಲಿ ಏನು ನೋಡ್ತಾ ಇದ್ದೀವಲ್ಲ, ಇದೆಲ್ಲ ನಗರ ಆಗಿತ್ತು. ಇಲ್ಲಿ ಪ್ರತಿಷ್ಠಿತ ಮನೆಗಳು ಮಾತ್ರ ವ್ಯಕ್ತಿಗಳ ಮನೆಗಳಿದ್ವು. ಎಲ್ಲರ ಮನೆಯೂ ಇಲ್ಲಿ ಇರಲಿಲ್ಲ. ಹಿಂಭಾಗದಲ್ಲಿ ಎಲ್ಲರ ಮನೆಯೂ ಇತ್ತು. ಇಲ್ಲಿ ಬಹುತೇಕವಾಗಿ ಈ ಶೆಟ್ಟಿಗಳು ಅಂದರೆ ವ್ಯಾಪಾರಸ್ಥರುಗಳು, ಅಂದರೆ ಶೆಟ್ಟಿಗುತ್ತ ಅಂತ ಬರುತ್ತೆ ಅವರು, ಆಮೇಲೆ ಧನವಂತರುಗಳು, ಇವರುಗಳ ಮನೆಗಳೇ ಇದ್ವು. ಮನೆ ಮುಂದೆ ದೊಡ್ಡ ಬೃಹದಾಕಾರದ ಅಂಗಳಗಳಿತ್ತು. ಆ ಅಂಗಳಕ್ಕೆ ಸುತ್ತ ಕಲ್ಲನ್ನು ಕಟ್ಟಿ ಈಗಲೂ ಸಹ ಆ ಅಂಗಳಗಳನ್ನು ನೋಡಬಹುದು. ಅವುಗಳಲ್ಲಿ ಈ ವ್ಯಾಪಾರವಾಗಿರ್ತಕ್ಕಂತಹ ಕಾಳುಮೆಣಸುಗಳು, ಸಾಂಬಾರು ಪದಾರ್ಥಗಳು ಎಲ್ಲವನ್ನು ಸಂಗ್ರಹ ಮಾಡಿ ಅಲ್ಲಿಟ್ಟು ಅಲ್ಲಿಂದ ಈ ಕಟ್ಟೆಯ ಮೇಲೆ ಸಂಗ್ರಹಿಸ್ತಾ ಇದ್ರು. ಇಲ್ಲಿಂದ ಸಾರೋಟು ಮೇಲೆ, ಹೇರೆತ್ತಿನ ಮೇಲೆ ತೆಗೆದುಕೊಂಡು ಹೋಗಿ ಇಲ್ಲೇ ಎದುರುಗಡೆ ಇರತಕ್ಕಂತಹ ಕಲ್ಲುಕಟ್ಟೆ ಹೊಳೆಯಲ್ಲಿ ಲೋಡ್ ಆಗ್ತಾ ಇತ್ತು ಅವೆಲ್ಲ. ಯಾಕೆ ಕಲ್ಲುಕಟ್ಟೆ ಹೊಳೆ ಅಂತ ಬಂತು ಅನ್ನುವಂಥದ್ದನ್ನು ಹೇಳ್ತೇನೆ, ಅಲ್ಲಿಗೆ ಬನ್ನಿ. ಇಲ್ಲಿ ಹಳ್ಳ ಬರ್ತಿದೆಯಲ್ಲ ಸರ್, ಇದು ಸುಮಾರು ಒಂದು 12ರಿಂದ 13 ಫಾಲ್ಸ್ಗಳು ಬರುತ್ತೆ ಇಲ್ಲಿ. ನೀವು ಇನ್ನೊಂದು ಹೊಸದಾಗಿ ಈಗ ಕಂಡಿರ್ತಕ್ಕಂತಹ ಮಾಹಿತಿ ಏನಪ್ಪ ಅಂತಂದರೆ, ಜೋಗ್ ಫಾಲ್ಸಿಗಿಂತನೂ ಎತ್ತರವಾದಂತಹ ಫಾಲ್ಸು ಹಾಡಗೇರಿ ಅನ್ನುವಂಥಲ್ಲಿ ಒಂದಿದೆ. ಈಗ ಮೊನ್ನೆ ಅಳತೆ ಮಾಡಿದ್ದಾರೆ ಅದನ್ನು. ಹಾಗಾಗಿ ದಬ್ಬೆ ಫಾಲ್ಸ್ ಇರಬಹುದು, ಹಾಡಗೇರಿ ಫಾಲ್ಸ್ ಇರಬಹುದು, ಇವುಗಳೆಲ್ಲ ನೀರುಗಳು ಸಹ ಇಲ್ಲೇ ಬರುತ್ತೆ. ಗೇರಿ ಸೊಪ್ಪದ ಯಾವ ಕೇಂದ್ರ ಇದು ಮೇಡಮ್? ಇದು ಸಮುದ್ರ ವ್ಯಾಪಾರಕ್ಕೆ ಗೇರು ಸೊಪ್ಪದಿಂದ ಏನು ಸಾಮಾನು ಸರಂಜಾಮಗಳು ಹಡಗಿಗೆ ಅಥವಾ ಬಂದರಿಗೆ ಹೋಗ್ತಿದ್ವಲ್ವ, ಅದಕ್ಕೆ ಪ್ರಾರಂಭದಲ್ಲಿ ಇಲ್ಲಿಂದ ಸಂಗ್ರಹ ಮಾಡ್ಕೊಳ್ಬೇಕಾಗತ್ತಲ್ವ ಬಂದರುಗಳಿಗೆ, ಇಲ್ಲಿಂದ ಹೋಗ್ತಾ ಇದ್ದು. ಬಹುಮುಖ್ಯವಾದಂತಹ ಮಾರುಕಟ್ಟೆ ಇದು. ಯಾವುದು? ನಗರ ಬಸದಿಕೇರಿ. ಅಲ್ಲಿಂದ ಇದು ಡಂಪಿಂಗ್ ಯಾರ್ಡ್ ಅಂತ ಹೇಳಿ ಕರಿತೀವಿ. ಯಾಕೆ ಇದನ್ನು ಕಲ್ಲುಕಟ್ಟೆ ಅಂತ ಹೇಳಿ ನಾವು ಕರಿತೇವೆ? ತುಂಬ ಇಂಪಾರ್ಟೆಂಟಾಗಿ ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದು ಅಂತಂದರೆ, ಈ ಭಾಗದಿಂದ ಕಾನೂರು, ದಬ್ಬೆ, ಹಾಡುಗೇರಿ ಎಲ್ಲ ಭಾಗದಿಂದ ಬರುವಂತಹ ಹಳ್ಳ ಇದು. ಈಗ ಬೇಸಿಗೆ ಆಗಿರೋದ್ರಿಂದ ನಮಗೆ ನೀರು ತುಂಬ ಕಡಿಮೆ ಕಾಣುತ್ತೆ, ಇಲ್ಲಿವರೆಗೂ ಹೊರೆಯುತ್ತೆ ಅದು. ಇದರ ಕೆಳಭಾಗವೇ, ಇಲ್ಲಿಂದ ಒಂದು 4-6 ಮಾರು ದೂರವೇ ಅದು ಶರಾವತಿ. ಶರಾವತಿ ಮತ್ತು ಇದು ಹಾಡುಗೇರಿ ಹೊಳೆ, ಇದನ್ನು ನಾವು ಕಲ್ಲುಕಟ್ಟೆ ಹೊಳೆ ಅಂತ ಕರಿತೀವಿ. ಸಂಗಮ ಸ್ಥಳ ಇದು. ಇಲ್ಲೂ ಸಹ ಮೊದಲೆಲ್ಲ ಇಲ್ಲೇ ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡ್ತಾಯಿದ್ರು. ಪವಿತ್ರ ಸ್ಥಳವೂ ಹೌದು, ಪವಿತ್ರ ಸ್ಥಾನವೂ ಹೌದು ಇದು. ಮತ್ತು ಇಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀರೆಲ್ಲ ಸಂಪೂರ್ಣ ಟ್ರಾನ್ಸ್ಪರೆಂಟ್ ಮತ್ತು ತುಂಬ ಸ್ವೀಟ್ ಇರ್ತಕ್ಕಂತಹ ನೀರು. ಯಾಕಂದರೆ ಇದು ಉದ್ದಕ್ಕೂ ಹರಿದು ಬರ್ತಾ ಇರ್ತಕ್ಕಂಥದ್ದು ಕಾಡಿನ ಮಧ್ಯೆನೇ, ಊರಿನ ಮಧ್ಯೆ ಹರಿದಿರತಕ್ಕಂಥದ್ದು. ಇದ್ರ ಮುಂದೆ ಹರಿಬೇಕು ಊರಿನ ಮಧ್ಯೆ. ಇದ್ರ ಹಿಂದೆಲ್ಲ ಸಂಪೂರ್ಣ ಕಾಡೇ ಇದು. ಒಂದು ಸಣ್ಣ ಪುಟ್ಟ ಒಂದು 4-6 ಊರುಗಳು ಬರ್ತವೆ ಹೊರತುಪಡಿಸಿದ್ರೆ ಸಂಪೂರ್ಣವಾಗಿ ಇದು ಕಾಡು ಮೇಲೆ ಹರಿಯುತ್ತೆ. ಆಮೇಲೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಸಾಮಾನು ಸರಂಜಾಮುಗಳನ್ನು ಅಲ್ಲಲ್ಲೇ ಕಣಗಳು ಬಂದಿದ್ದಾವೆ. ಈಗ ಅದೆಲ್ಲ ಸುಮಾರು ಡೆಮಾಲಿಷ್ ಆಗಿದೆ, ಕಾಡು ಕೂಡಿದೆ ಅದು. ಅಲ್ಲಿ ಈ ಕಲ್ಲಿನ ಕಟ್ಟೆಯನ್ನು ಕಟ್ಟಿ, ಈ ರೀತಿ ಕಲ್ಲುಗಳನ್ನು ಬಳಸಿ ಎತ್ತರಕ್ಕೆ ಕಟ್ಟೆಯನ್ನು ಕಟ್ಟುತ್ತಾ ಇದ್ರು. ಎಷ್ಟು ಎತ್ತರಕ್ಕೆ ಕಟ್ಟುತ್ತಾ ಇದ್ರು?
ಸಮುದ್ರದಲ್ಲಿ ಭರತ ಬಂದಾಗ ಈ ನೀರು ಎಲ್ಲಿಯವರೆಗೆ ನಿಲ್ಲತ್ತೆ ಅದಕ್ಕಿಂತ ಒಂದಡಿ ಮೇಲಕ್ಕೆ ಆ ಕಟ್ಟೆಯನ್ನು ಕಟ್ತಾ ಇದ್ರು. ಅಲ್ಲಿ ತಗೊಂಡು ಬಂದು ಎಲ್ಲ ವಸ್ತುಗಳನ್ನು, ಈಗ ಕಾಳುಮೆಣಸು ಇರಬಹುದು, ಸಾಂಬಾರು ಪದಾರ್ಥ ಇರಬಹುದು, ಅಥವಾ ಕುಚ್ಚಲಕ್ಕಿ ಇರಬಹುದು, ಎಲ್ಲವನ್ನ ಇಲ್ಲಿ ಡಂಪ್ ಮಾಡಿ ಅಲ್ಲಿ ಇಟ್ಟಿರ್ತಿದ್ರು. ಯಾವಾಗ ಸಮುದ್ರದಿಂದ ಭರತ ಈ ಕಡೆ ಬರುತ್ತೆ, ನೀರು ಮೇಲೆ ಇರುತ್ತೆ, ಆ ಕಡೆಯಿಂದ ಹಾಯಿ ದೋಣಿಗಳು ಬರ್ತಿದ್ವು. ತಾನಾಗೇ ಬರ್ತಿದ್ವು. ಹಾಯಿ ದೋಣಿಗಳಿಗೆ ನಾವೇನು ಹುಟ್ಟಾಕೋ ಅವಶ್ಯಕತೆ ಇಲ್ಲ. ತಾನಾಗಿಯೇ ಬಂದು ಎಲ್ಲೆಲ್ಲಿ ಡಂಪಿಂಗ್ ಯಾರ್ಯಾರು ಯಾವ್ಯಾವ ವಸ್ತುವನ್ನು ತೆಗೆದುಕೊಂಡು ಹೋಗಬೇಕಲ್ವ ಅಲ್ಲಿ ತಗೊಂಡ್ಬಂದು ಆ ದೋಣಿಗಳನ್ನು ನಿಲ್ಲಿಸ್ತಿದ್ರು. ಸುಲಭವಾಗಿ ಎತ್ತಿ ಹಾಕ್ತಾಯಿದ್ರು. ಈಗ ದೋಣಿ ಇಲ್ಲಿಗೆ ಬಂದು ನಿಂತಿದ್ದರೆ ಇಷ್ಟೇ ಎತ್ತರದಲ್ಲಿ ಇರ್ತಾಯಿತ್ತು. ಈಸಿಯಾಗಿ ಎತ್ತಿ ಅದಕ್ಕೆ ಹಾಕ್ಬಿಡ್ತಾಯಿದ್ರು. 1 ಗಂಟೆ ಅರ್ಧ ಗಂಟೆ ಅನ್ನೋಷ್ಟೊತ್ತಿಗೆ ಈ ಭರತ ಅನ್ನುವಂಥದ್ದು ಇಳಿತಾ ಹೋಗ್ತಾ ಇರ್ತಿತ್ತು, ವಾಪಸ್ ಹೋಗ್ತಾ ಇರ್ತಿತ್ತು ಸಮುದ್ರಕ್ಕೆ. ಸೊ ಆವಾಗ ಏನಾಗ್ತಾಯಿತ್ತು, ಆ ಒಬ್ಬನೇ ವ್ಯಕ್ತಿ ಕನಿಷ್ಠ 50ರಿಂದ 60, 70 ಕ್ವಿಂಟಲ್ ಇರ್ತಕ್ಕಂತಹ ದೋಣಿಯನ್ನು ಸರಾಗವಾಗಿ ಸಮುದ್ರಕ್ಕೆ ಬಂದರಿಗೆ ತಗೊಂಡೋಗ್ತಾ ಇದ್ದ. ಹಾಗಾಗಿ ಕಲ್ಲನ್ನು ಕಟ್ಟಿ ಅದರ ಮೇಲೆ ಡಂಪಿಂಗ್ ಯಾರ್ಡನ್ನು ಮಾಡಿಕೊಂಡು ಸಾಮಾನು ಸರಂಜಾಮಗಳನ್ನು ಇಟ್ಟು ಸಮುದ್ರದಲ್ಲಿ ಬರ್ತಕ್ಕಂಥ ದೋಣಿಗಳಿಗೆ ಅದನ್ನು ಹಾಕೋದ್ರಿಂದ ಇದನ್ನು ಕಲ್ಲುಕಟ್ಟೆ ಅಂತ ಹೇಳಿ ಕರೆದ್ರು. ಆವಾಗಲಿಂದನೂ ಇದನ್ನು ಕಲ್ಲುಕಟ್ಟೆ ಹೊಳೆ ಅಂತಲೇ ಕರೀತಾ ಇದ್ರು. ಜನಪದ ಮಾತಲ್ಲಿ ಈಗಲೂ ಸಹ ಇದೆ, ಆವಾಗಲೂ ಇದೆ. 1950ನೇ ಇಸವಿಯವರೆಗೂ ಇಲ್ಲಿರ್ತಕ್ಕಂತಹ ಏನು ಸಮುದ್ರಕ್ಕೆ ಹೋಗುವಂಥ ವಸ್ತುಗಳು ನಮ್ಮಲ್ಲಿಂದನೂ ಸಹ ಭತ್ತಗಳನ್ನು ತೆಗೆದುಕೊಂಡು ಬಂದು ಹೇರೆತ್ತಿನ ಮೇಲೆ ಇಲ್ಲಿ ತಂದಿಟ್ಟು ಇಲ್ಲಿಂದ ದೋಣಿಯಲ್ಲಿ ಹೊನ್ನಾವರಕ್ಕೆ ಕಳಿಸಿರುವಂಥ ಉದಾಹರಣೆ ನಮ್ಮ ತಂದೆಗೆ ಗೊತ್ತಿದೆ. ನಮ್ಮ ತಂದೆನೂ ಸಹ ಮಾಡಿದ್ದಾರೆ. 40 ಕ್ವಿಂಟಲ್ ಹಾಕ್ಕೊಂಡು ಹೋಗಿದ್ರಂತ ಒಂದು ಸಾರಿ ಭತ್ತವನ್ನು ಇಲ್ಲಿಂದ ಹೊನ್ನಾವರಕ್ಕೆ. ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ, ಇಲ್ಲಿ ಭತ್ತಕ್ಕೆ ನಾವು ಕೊಡುವ ರೇಟಿಗೂ ಅಲ್ಲಿ ಕೊಡೋದಕ್ಕೂ ಆವಾಗಿನ ಕಾಲದಲ್ಲಿ ಜಾಸ್ತಿ ಇತ್ತು. ಹಾಗಾಗಿ ನಮ್ಮಲ್ಲಿ ವ್ಯಾಪಾರ ಅಂತ ಬಂದರು ಅಂತಂದರೆ ಒಂದು ಗೇರುಸೊಪ್ಪ ಸಂತೆ ಇತ್ತೀಚಿನ ದಿನಗಳಲ್ಲಿ, ಇಲ್ಲವೇ ಹೊನ್ನಾವರ ಸಂತೆ, ಇವೆರಡು ದೊಡ್ಡ ಪ್ರಮಾಣದಲ್ಲಿ ನಡೆಯುವಂತಹ ಸಂತೆಗಳಾಗಿದ್ದು. ಇದು ಈಗಲ್ಲ, ರಾಣಿ ಚೆನ್ನಭೈರಾದೇವಿ ಕಾಲದಿಂದಲೂ ಸಹ ಇತ್ತು. ಅಲ್ಲಲ್ಲೇ ಸಂತೆ ಮಾರ್ಕೆಟ್ಗಳಿದ್ವು. ಈಗ ಗೇರುಸೊಪ್ಪೆ ಹೇಗೆ ಸಂತೆ ಮಾರ್ಕೆಟು, ಇದು ಎನಿ ಟೈಮ್ ಮಾರ್ಕೆಟ್. ಇದು ಯಾಕಂತಂದರೆ ಇದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಹಿರೇಹನ್ನಿ ಸಂತೆ ಮಾರುಕಟ್ಟೆ ಅಂತಿತ್ತು. ಆ ಸಂತೆ ಮಾರುಕಟ್ಟೆಯಲ್ಲಿ ಮೆಣಸಿನ ಬೀದಿ ಅಂತ ಇತ್ತು, ಹವಳದ ಬೀದಿ ಅಂತಿತ್ತು. ಹೌದು, ಈಗ ಅದನ್ನು ಹವಾಲ್ಗದ್ದೆ ಅಂತ ಕರಿತೇವೆ. ಹವಳದ ಬೀದಿ ಅಂತ. ಮೆಣಸಿನ ಬೀದಿ ಸಂಪೂರ್ಣ ಮುಚ್ಚೋಗಿದೆ, ಯಾರಿಗೂ ಗೊತ್ತಿಲ್ಲ. ಇವತ್ತು ನನಗೂ ಗೊತ್ತಿಲ್ಲ, ನಮ್ಮ ದೊಡ್ಡಪ್ಪ ಹೇಳಿದ ಮಾತ್ರ ಗೊತ್ತು. ಆ ನಂತರ ಅದೆಲ್ಲದಕ್ಕಿಂತ ಮಿಗಿಲಾಗಿ ಆ ಪೇಟೆಯ ಮಧ್ಯ ಕಣಿಬೈಲು ಚೌಕ ಅಂತ ಇತ್ತು. ಕಣಿಬೈಲು ಚೌಕ ಅಂದರೆ ಏನು? ಸಾಮಾನ್ಯವಾಗಿ ಹೇರಿ ಎತ್ತು ಅಥವಾ ಎತ್ತಿನ ಬಂಡಿಯಲ್ಲಿ ವ್ಯಾಪಾರಗಳನ್ನು ನಡೆಸ್ತಾ ಇದ್ರು. ಅಲ್ಲಿ ಕೊರಳಿಗೆ ಹಾಕಿರುವ ಕಣ್ಣಿಗಳನ್ನು ಬಿಡಿಸಿ ಆ ಎತ್ತುಗಳನ್ನು ಅಲ್ಲಿ ರೆಸ್ಟ್ ಕೊಡ್ತಾ ಇದ್ರು. ಅದು ಮಾರ್ಕೆಟಿನ ಮಧ್ಯೆ. ಅದನ್ನು ಕಣಿಬೈಲು ಚೌಕ ಅಂತ ಕರಿತಾ ಇದ್ರು. ಅದು ಆಗಿನ ಕಾಲದಲ್ಲಿ ಎತ್ತುಗಳಿಗೂ ಸಹ ಪ್ರಾಧಾನ್ಯತೆ ಇತ್ತು. ಎತ್ತುಗಳಿಗೂ ಸಹ ನಮ್ಮಂತೆ ಜೀವಿಗಳಲ್ವ, ಅವುಗಳಿಗೂ ರೆಸ್ಟ್ ಬೇಕು ಅನ್ನುವಂಥದ್ದು ಆವಾಗಿನ ಕಾಲದ ಪದ್ಧತಿಯಾಗಿತ್ತು. ಸರ್, ಇಲ್ಲಿಂದ ಯಾವ ಸಮುದ್ರಕ್ಕೆ ಕನೆಕ್ಟ್ ಆಗುತ್ತೆ? ಅರಬ್ಬಿ ಸಮುದ್ರಕ್ಕೆ ಕನೆಕ್ಟ್ ಆಗತ್ತೆ. ಎಷ್ಟು ದೂರ ಆಗ್ಬಹುದು ಇಲ್ಲಿಂದ ಅರಬ್ಬಿ ಸಮುದ್ರ? ಇಲ್ಲಿಂದ ಅರಬ್ಬಿ ಸಮುದ್ರ ಶರಾವತಿಯನ್ನೇ ಉತ್ತರಿಸಿ ನಾವು ಹೊರಟಿವಿ ಅಂತಂದ್ರೆ 22ರಿಂದ 25 ಕಿಲೋಮೀಟರ್ ಆಗತ್ತೆ. ತುಂಬಾ ಹತ್ತಿರದಲ್ಲಿದೆ ಅರಬ್ಬಿ ಸಮುದ್ರ, ತುಂಬಾ ಹತ್ರ ಇದೆ. ಆದರೆ ರಾಣಿ ಚೆನ್ನಭೈರಾದೇವಿಗೆ ತುಂಬಾ ಹತ್ರ ಆಗಿತ್ತು ವ್ಯಾಪಾರ ಮಾಡ್ಲಿಕ್ಕೆ. ತುಂಬಾ ಹತ್ರ ಅಂದ್ರೆ ತುಂಬಾ ಹತ್ರ. ಸಮುದ್ರ ವ್ಯಾಪಾರವೇ ಅವಳ ವ್ಯಾಪಾರದ ತಿರುಳು. ಹಾಗಾಗಿ ಇಲ್ಲಿಂದ ನೇರವಾಗಿ 37 ಬಂದರುಗಳನ್ನು ಮಾಡ್ಕೊಂಡಿದ್ಲವಳು. ಕೇವಲ ಹೊನ್ನಾವರ ಮಾತ್ರ ಅಲ್ಲ, ಹಳದಿಪುರ ಮಾತ್ರ ಅಂತಲ್ಲ, ಭಟ್ಕಳ ಮಾತ್ರ ಅಂತ ಅಲ್ಲ, ಬೇಕಾದಷ್ಟು ಬಂದರುಗಳು, ಕುಮಟಾ, ಅಂಕೋಲದಿಂದ ಎಲ್ಲ ಕಡೆಗೂ ಒಟ್ಟು 37 ಬಂದರುಗಳಿದ್ವು. ಪ್ರತಿ ಬಂದರಿನಿಂದಲೂ ಪ್ರತಿದಿನವೂ ವಿದೇಶಗಳಿಗೆ ವ್ಯಾಪಾರಿ ವಸ್ತುಗಳು ಹೋಗ್ತಾ ಇದ್ವು. ಒಂದೇ ಒಂದು ದಿನವೂ ವ್ಯಾಪಾರ ಇಲ್ಲ ಅನ್ನುವಂತಹ ದಿನಗಳೇ ಇರಲಿಲ್ಲ. ಹಾಗಾಗಿ ಈ ಸಾಮ್ರಾಜ್ಯ ಯಾವತ್ತೂ ನಷ್ಟದಲ್ಲಿ ಇರಲೇ ಇಲ್ಲ. ಇದು ಸಂಪೂರ್ಣ ಶ್ರೀಮಂತ ಸಾಮ್ರಾಜ್ಯ. ರಾಣಿ ಚೆನ್ನಭೈರಾದೇವಿ ಆಡಳಿತಾವಧಿ ಯಾವಾಗ ಸರ್, ಯಾವ ಕಾಲಘಟ್ಟದಲ್ಲಿ? 1552ರಿಂದ 1606ರವರೆಗೆ. ಓಕೆ. ಪೋರ್ಚುಗೀಸರು ಅವರು ಆಡಳಿತ ಮಾಡ್ತಾ ಇರ್ತಾರಲ್ಲ, ಆರಂಭದಿಂದಲೇ ಇರ್ತಾರೆ. ಹೌದು ಹೌದು, ಚೆನ್ನಭೈರಾದೇವಿಯ ಆರಂಭದಿಂದಲೇ ಪೋರ್ಚುಗೀಸರು ಇರ್ತಾರೆ. ಇದ್ರಲ್ಲಿ ದೋಣಿಯಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ಅವರ ಕಣ್ ತಪ್ಪಿಸಿ ಯಾವ ರೀತಿ ವ್ಯಾಪಾರ ಮಾಡ್ತಾ ಇದ್ರು? ಯಾಕಂದ್ರೆ ಸುಂಕ ವಸೂಲಾತಿ ಎಲ್ಲ ಅವರೇ ವಹಿಸ್ಕೊಳ್ತಾ ಇದ್ದಿದ್ದು. ಫಾರಿನ್ಗೆಲ್ಲ ಹೋಗ್ಬೇಕಂದ್ರೆ ಅವ್ರದೇ ಇದಿರ್ತಾ ಇದ್ದಿದ್ದು. ಅವರ ದೇಶದಲ್ಲಿ ಇವರು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದೇಗೆ, ಹೆಸರು ಮಾಡಿದ್ದೇಗೆ ರಾಣಿ ಚೆನ್ನಭೈರಾದೇವಿ. ರಾಣಿ ಚೆನ್ನಭೈರಾದೇವಿಗೆ ವ್ಯಾಪಾರದ ವಿವಿಧ ಮಜಲುಗಳನ್ನು ತನ್ನ ಅಜ್ಜಿ ಪದ್ಮಲಾದೇವಿ ಅಂತ ತಿಳ್ಕೊಂಡಿರ್ತಾಳೆ. ತನ್ನ ತಾಯಿ ಭೈರಾದೇವಿ ಸಹ ವ್ಯವಹಾರವನ್ನು ಮಾಡಿರ್ತಾಳೆ. ಅದನ್ನು ಹತ್ತಿರದಿಂದ ನೋಡಿರ್ತಾಳೆ. ಚೆನ್ನಾದೇವಿಯೂ ಸಹ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚು ನಿಪುಣೆಯಾಗಿದ್ದಳು ಅವಳು. ದುರಂತ ಅಂತಂದರೆ ಅವಳು ಕೆಲವೇ ವರ್ಷಕ್ಕೆ ಸತ್ತೋಗ್ಬಿಡ್ತಾಳು ಅವಳು. ಭಾಳ ಬೇಸರ ಅದು. ಹಾಗಾಗಿ ಅವುಗಳನ್ನೆಲ್ಲವನ್ನು ನೋಡಿದ್ಲು. ಪೋರ್ಚುಗೀಸರ ಪಟ್ಟುಗಳನ್ನು ಅವಳು ಅರ್ಥ ಮಾಡ್ಕೊಂಡಿದ್ಲು. ಪೋರ್ಚುಗೀಸರು ಚೆನ್ನಾದೇವಿಯ ಮೇಲೆ ಯಾಕೆ ದಾಳಿ ಮಾಡಿದ್ದಳು, ಹೇಗೆ ದಾಳಿ ಮಾಡಿದ್ರು, ದಾಳಿ ಮಾಡೋದಕ್ಕೆ ಕಾರಣ ಏನು, ಅಷ್ಟು ಚೆನ್ನಭೈರಾದೇವಿಗೆ ಗೊತ್ತಿತ್ತು.
ಅವ್ರು ಏನಿದ್ರೂ ತನ್ನ ಹಡಗುಗಳನ್ನು ನೇರವಾಗಿ ವಿದೇಶಕ್ಕೆ ತಲುಪಿಸಬೇಕು, ಹೇಗೆ ಇವರನ್ನು ಕಣ್ತಪ್ಪಿಸಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಳು. ಪ್ರಾರಂಭದಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಸಮುದ್ರದಲ್ಲಿ ಅಡ್ಡಗಟ್ಟಿ ಇವರು ಏನಾದರೂ ಒಂದು ವೇಳೆ ಸುಂಕವನ್ನು ವಸೂಲಾತಿ ಮಾಡಿದ್ರು ಅಂತಂದರೆ ಪೋರ್ಚುಗೀಸರಿಗೆ ವಸ್ತುಗಳನ್ನು ಕೊಡ್ತಾ ಇರಲಿಲ್ಲ ಅವಳು. ಅದಕ್ಕೆ ಅವಳು ಪರ್ಯಾಯವಾಗಿ ಬೇರೆ ಬೇರೆ ಮಾರ್ಗಗಳನ್ನು ಬಳಸಿ ಇಂಗ್ಲೆಂಡಿಗರಿಗೋ ಅಥವಾ ಬೇರೆ ಈಗ ಜಡ್ಡಾ, ಅಮೇನ್ ಮುಂತಾದ ದೇಶಗಳಿಗೆ ವ್ಯಾಪಾರ ನಡೆಸ್ತಾ ಇದ್ಳು, ಅಲ್ಲಿ ಕಳಿಸ್ತಾ ಇದ್ದಳು. ಹಾಗಾಗಿ ಅವರು ತೀರಾ ವಿರೋಧ ಕಟ್ಕೊಳ್ಳೋದಕ್ಕೂ ಅವ್ರಿಗೆ ಕಷ್ಟ ಇತ್ತು. ಇವಳು ಹಡಗುಗಳನ್ನು ಪ್ರಾರಂಭದಲ್ಲಿ 1559ರವರೆಗೂ ಇವಳು ಹಡಗುಗಳನ್ನು ಅವರು ತಡಿಲಿಲ್ಲ. ಇವಳು ಕೇವಲ ಯಂಗ್ಸ್ಟರ್ ಆಗಿದ್ಲ, ಅವಾಗ 18 ವರ್ಷಕ್ಕೆ ಆಳ್ವಿಕೆಗೆ ಬಂದಿರತಕ್ಕಂತಹ ರಾಣಿಯಾಗಿದ್ದಳು ಇವಳು. ಪ್ರಾರಂಭದಲ್ಲಿ ಇವಳು ಹಡಗುಗಳನ್ನು ಇಲ್ಲಿಂದ ಏನು ವಿದೇಶಗಳಿಗೆ, ಪೋರ್ಚುಗೀಸ್ಗೆ, ಜಡ್ಡಾ, ಅಮೇನು, ಸೌದಿ ಅರೇಬಿಯಾ ಏನು ಕರಿತೇವಲ್ವ, 14 ದೇಶಗಳಿಗೆ ಹೋಗಬೇಕಾದ್ರೆ ಪ್ರಾರಂಭದಲ್ಲಿ ಇವಳು ಟ್ಯಾಕ್ಸನ್ನು ಕೊಡ್ತಾ ಇರಲಿಲ್ಲ ಅವಳಿಗೆ. ಆದರೆ 1559ರಲ್ಲಿ ಬೆರಿಟ್ಟೋ ಅನ್ನುವಂಥ ಒಬ್ಬ ಅಧಿಕಾರಿ ಗೋವಾದ ಗವರ್ನರ್ ಜನರಲ್ ಆಗ್ತಾನೆ. ಅವನು ಬಂದವಾಗ ಏನು ಮಾಡ್ತಾನೆ, ಈ ವ್ಯವಹಾರದ ಹಡಗುಗಳು ಎಲ್ಲಿಯವು ಅಂತೇಳಿ ಸಮುದ್ರ ಮಾರ್ಗದ ಮುಖಾಂತರ ನೋಡ್ಕೊಳ್ತಾ ಬರ್ತಾನೆ. ಇಲ್ಲ, ಇವರು ರಾಣಿ ಚೆನ್ನಭೈರಾದೇವಿ ಅನ್ನುವಂಥವಳು ಗೇರ್ಸೊಪ್ಪ ಸಾಮ್ರಾಜ್ಞಿ ಇದ್ದಾಳೆ, ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರವನ್ನು ನಡೆಸ್ತಾ ಇದ್ದಾಳೆ, ಜಗತ್ತಿನ ಬಹುತೇಕ ದೇಶಗಳೊಂದಿಗೆ ಅವಳು ವ್ಯಾಪಾರವನ್ನು ಮಾಡ್ತಾ ಇದ್ದಾಳೆ, ಅವಳು ಯಾರಿಗೂ ಬಗ್ಗುವವಳಲ್ಲ, ಹಾಗಾಗಿ ಅವಳು ವ್ಯವಹಾರವನ್ನು ಮಾಡ್ತಾ ಇದ್ದಾಳೆ, ಅವಳ ಬಗ್ಗೆ ನಿಮಗೆ ಯಾಕೆ ಅಂತಂದೇಳಿ ಹೇಳ್ತಾರೆ. ಇಲ್ಲ, ನಾನು ಈ ಸಂದರ್ಭದಲ್ಲಿ ಪೋರ್ಚುಗಲಲ್ಲಿ ಹೋರಾಟದಲ್ಲಿ ಇರ್ತಕ್ಕಂತಹ ಸೇನಾಧಿಕಾರಿ ನನ್ನ ಮೇಲೆ ನಂಬಿಕೆ ಇಟ್ಟು ಅಲ್ಲಿ ಇರ್ತಕ್ಕಂತಹ ರಾಜ ಕಳಿಸಿದ್ದಾನೆ, ಆ ರಾಣಿ ಮಾಡ್ತಾ ಇರ್ತಕ್ಕಂಥ ವ್ಯವಹಾರವನ್ನು ನಾನು ನಿಲ್ಲಿಸಬೇಕು, ಆ ವ್ಯವಹಾರದಲ್ಲಿ ನಾವು ಸಹ ಭಾಗಿದಾರರಾಗಿ ನಮಗೂ ಲಾಭ ಬೇಕು ಅಂತ ಹೇಳ್ತಾನಂತೆ. ಆವಾಗ ಹೇಳಿದವಾಗ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅವಳನ್ನು ಯಾವುದೇ ಕಾರಣಕ್ಕೂ ನೀನು ಎದುರು ಹಾಕ್ಕೊಳ್ಬೇಡ, ಎದುರು ಹಾಕ್ಕೊಂಡ್ರೆ ನಮಗೇ ಸಂಪೂರ್ಣ ನಷ್ಟ, ವ್ಯಾಪಾರ ನಮ್ಮ ಕೈ ತಪ್ಪು ಹೋಗುತ್ತೆ, ಬೇರೆ ದೇಶಗಳಿಗೆ ವ್ಯಾಪಾರವನ್ನು ಮಾಡ್ಕೊಳ್ತಾಳೆ, ಕೇವಲ ಪೋರ್ಚುಗಲ್ ಅಥವಾ ಪೋರ್ಚುಗೀಸನ್ನು ಒಂದನ್ನು ನಂಬಿ ಅವಳು ವ್ಯವಹಾರವನ್ನು ಮಾಡ್ತಾ ಇಲ್ಲ, ಹಾಗಾಗಿ ಅವಳು ಸುದ್ದಿ ಹೋಗಬೇಡ್ರಿ ಹೇಳ್ತಾರೆ. ಆದರೂ ಅವನು ಹೊಸ ಬಿಸಿಯಲ್ಲಿ ಬಂದು 1559ರಲ್ಲಿ ಈ ಸಾಮ್ರಾಜ್ಯದ ರಾಣಿಯ ಮೇಲೆ ದಾಳಿ ಮಾಡಬೇಕು ಅಂತಂದು ಹೇಳಿ ಹೊನ್ನಾವರದ ಅಂದರೆ ಸುವರ್ಣಪುರದ ಇದರದ್ದೊಂದು ಕೋಟೆ ಇದೆ ಸಮುದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಬಸವರಾಜದುರ್ಗದ ಮೇಲೆ ದಾಳಿ ಮಾಡ್ತಾನೆ. ಆದರೆ ಆ ಯುದ್ಧದ ಸನ್ನಿವೇಶಗಳನ್ನು ಆನಂತರ ಹೇಳ್ತೀನಿ. ಆ ದಾಳಿಯಲ್ಲಿ ಅವನು ಸೋಲ್ತಾನೆ. ಇದರಿಂದ ಚೆನ್ನಭೈರಾದೇವಿಗೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಪೋರ್ಚುಗೀಸರು ನಿಮ್ಮ ವಿರುದ್ಧವಾಗಿ ಏನು ಬರೋದಿಲ್ಲ ಅನ್ನುವಂತಹ ಮಾತನ್ನು ಕೊಡ್ತಾರೆ ರಾಣಿ ಚೆನ್ನಭೈರಾದೇವಿಗೆ. ನಿರರ್ಗಳವಾಗಿ ವ್ಯವಹಾರಗಳನ್ನು ನಡೆಸೋದಕ್ಕೆ ಅದೊಂದು ಸುಲಭ ಮಾರ್ಗವಾಗಿ ಅವರೇ ಮಾಡಿಕೊಡ್ತಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.